ಕಾರ್ಯನಿರ್ವಹಿಸದಿರುವ ಬೀದಿ ದೀಪಗಳನ್ನು ಗುರುತಿಸಿ ಈಗಾಗಲೇ ಸರಿಪಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಬೀದಿ ದೀಪಗಳಿಲ್ಲದೆ ಇರೋದು ತುಂಬಾ ಇದೆ. ದೀಪಗಳಿಲ್ಲದೆ ಇರೋದನ್ನ ಸರಿಪಡಿಸಿದೀನಿ ಅಂದ್ರೆ ಸರಿ ಪರವಾಗಿಲ್ಲ. ಬೀದಿ ದೀಪನೇ ಇಲ್ಲ, ಆದ್ರೆ ಉತ್ತರದಲ್ಲಿ ಸರಿಪಡಿಸಲಾಗಿರುತ್ತದೆ ಅಂತ ಹೇಳ್ತಾರೆ. ದೀಪನೇ ಇಲ್ಲದೆ ಇರೋ ಸರಿಪಡಿಸೋದು ಎಲ್ಲಿಂದ ಬರುತ್ತೆ? ಏನಾಗ್ಬೇಕು ಹೇಳಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ಇಡೀ ಕ್ಷೇತ್ರ ಬಹಳ ದೊಡ್ಡದಿದೆ, ರಿಂಗ್ ರಸ್ತೆ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಒಂದ್ 30 ಕಿಲೋಮೀಟರ್ ಬರುತ್ತೆ. ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆನೆ ಲೈಟ್ ಆನ್ ಮಾಡ್ತಾರೆ ಅಂದ್ರೆ 10 ಗಂಟೆ ಆದ್ರೂ ಕತ್ಲೆ ಇರುತ್ತೆ. ಒಂದು 100 ಲೈಟ್ ಇತ್ತು ಅಂದ್ರೆ ಅದ್ರೊಳಗಡೆ ಒಂದು 60 ಉರಿಯೋದೇ ಇಲ್ಲ, ಎಲ್ಲ ಒಂದೊಂದು ಉರಿಯುತ್ತಾ ಇರುತ್ತೆ. ಒಂದು ಸಾರಿ ರೋಡ್ ಕ್ರಾಸ್ ಆಗಿ ಎಷ್ಟೋ ಸಾವುಗಳು ಸಂಭವಿಸ್ತವೆ. ಇದನ್ನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಾನ್ ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಸರ್ ಬೇಡ. ಯಾಕಂದ್ರೆ ನಾನು ಇಲ್ಲಿ ಹೌಸಲ್ಲಿ ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ದೇ ಇರೋ ಲೈಟ್ಗಳನ್ನ ಸರಿಪಡಿಸಿದೆ ಸುಮಾರು ಎಷ್ಟಿದೆ ಅನ್ನೋದು ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ನಾನು ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡೋದೇನಂದ್ರೆ ಸರ್, ಒಂದು ಸಾರಿ ನಮ್ಮಗಳನ್ನ ಕರೆಸಿ ಎಲ್ಲಾ ಇಲಾಖೆಯವ್ರನ್ನ ಕುಂಡಿಸಿ ಏನಾಗಿದೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರೆ ಎಲ್ಲ ಅಲ್ಲೇ ಸರಿಗೆ ಹೋಗುತ್ತೆ. ಇದೊಂದು ಕೆಲಸ ತಾವು ಮಾಡಿ. ಓಕೆ.